ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕನ್ಯಾ ರಾಶಿಯ ಆತ್ಮೀಯ ಬಂಧುಗಳು, ಇವರಿಗೆ ಒಂದು ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಿತ್ರರೇ, ನಿಮ್ಮ ರಾಶಿಯಲ್ಲೇ ಸದ್ಯ ಮಂಗಳ ಗ್ರಹ ಇದ್ದು ಸಾಕಷ್ಟು ಧನಲಾಭ ಮಾಡಿಬಿಟ್ಟಿದ್ದಾರೆ. ನಿಮಗೆ ಭೂಮಿ, ಮನೆ, ವಾಹನ ಇತ್ಯಾದಿ ಖರೀದಿಗಳಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಕಾರ್ಯಗಳು ನಿಮಗೆ ಆಗಿವೆ. ಮತ್ತು ದಿನಾಂಕ 13ರಂದು ಅದೇ ಮಂಗಳ ಗ್ರಹ ಧನಸ್ಥಾನ ಅಂದರೆ 2ನೇ ಸ್ಥಾನವಾದಂಥ ತುಲಾ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಆ ಮಂಗಳ ಗ್ರಹದಿಂದಲೇ ನಿಮಗೆ ವಿಶೇಷ ಧನಲಾಭಗಳು ಸಿಗ್ತವೆ. ಇನ್ನು ದಿನಾಂಕ 14ರಂದು 12ನೇ ಸ್ಥಾನಕ್ಕೆ ಶುಕ್ರ ಗ್ರಹ ಬರ್ತದೆ. 11ನೇ ಕರ್ಕ ರಾಶಿಯಲ್ಲಿತ್ತು, ಈಗ 12ನೇ ಸ್ಥಾನಕ್ಕೆ ಶುಕ್ರ ಬರೋದರಿಂದ ನಿಮಗೇನು ತೊಂದರೆ ಇಲ್ಲ. ಯಾವುದಾದ್ರೂ ದೇವಿ ದರ್ಶನಗಳಾಗ್ತದೆ, ಸಂಚಾರ ಕಾರ್ಯ ಆಗ್ತದೆ, ಸ್ವಲ್ಪ ಖರ್ಚುಗಳಾಗ್ತವೆ ದೈವ ಕಾರ್ಯಗಳಿಗಾಗಿ. ಅಂದರೆ ಶುಕ್ರ ಅಂದರೆ ದೇವಿ ದೇವಸ್ಥಾನಗಳಿಗೆ ಅಲ್ಲೆಲ್ಲ ನೀವು ಹೋಗಿ ಬರೋದರಿಂದ ನೀವು ಸ್ವಲ್ಪ ಖರ್ಚುಗಳು ಉಂಟಾಗ್ತವೆ. ಇನ್ನು ರವಿ ಹಾಗೂ ಬುಧ ಗ್ರಹಗಳು ದಿನಾಂಕ 15ರಂದು ಬುಧ ಗ್ರಹ, ದಿನಾಂಕ 16ರಂದು ರವಿಗ್ರಹ ಇಬ್ಬರೂ ನಿಮ್ಮ ಒಂದು ರಾಶಿಗೆ ಪ್ರವೇಶ ಮಾಡ್ತಾರೆ, ಕನ್ಯಾ ರಾಶಿಗೆ. ಇದರಿಂದ ನಿಮಗೆ ವಿಶೇಷವಾದಂಥ ಬಲ ವೃದ್ಧಿ ಆಗ್ತದೆ. ಸೂರ್ಯ ಮತ್ತು ನಿಮ್ಮ ಲಗ್ನಾಧಿಪತಿ ಬುಧ ಇಬ್ಬರು ಸೇರಿ ನಿಮ್ಮ ರಾಜಕೀಯ ಜೀವನದಲ್ಲಿ ನಿಮಗೆ ವಿಶೇಷವಾದ ಪ್ರಬಲವಾದಂಥ ಒಂದು ಶಕ್ತಿಯನ್ನು ನೀಡ್ತಾರೆ. ವಿಶೇಷವಾದ ಹುದ್ದೆಗಳು ಕೂಡ ದೊರೆಯಬಹುದಾದಂಥ ಸಾಧ್ಯತೆ ಇದೆ. ಇನ್ನು 6ನೇ ಸ್ಥಾನ ನೋಡಿರಿ, 6ನೇ ಸ್ಥಾನ ಯಾವ್ಯಾವುದು? ಶನಿ, ರಾಹು, ಮಂಗಳ, ಶುಕ್ರ ಮತ್ತು ಎಲ್ಲ ಒಂದು ಕೇತು ಗ್ರಹ. ಇವುಗಳಲ್ಲಿ 6ನೇ ಸ್ಥಾನದಲ್ಲಿ ಇವರಿದ್ದರಂದರೆ ನಿಮಗೆ ವಿಪರೀತ ಧನಯೋಗ ಮಾಡ್ತಾರೆ. ಅದೇ ರೀತಿ ನಿಮಗೆ 6ನೇ ಸ್ಥಾನವಾದಂತಹ ಕುಂಭರಾಶಿಯಲ್ಲಿ ಒಂದು ರಾಹು ಗ್ರಹ ಇದೆ. ರಾಹು ವಿಶೇಷ ಫಲ ಕೊಡ್ತಾರೆ, ವೆರಿ ಫಾಸ್ಟು. ಅದೇ ರೀತಿ ಶನಿ ಗ್ರಹ ಸತ್ತಂದಲೇ ಇದ್ದು ಅದು ಈಗ ಸ್ವಲ್ಪ ವಕ್ರಿಯಾಗಿ ಮತ್ತು 6ನೇ ಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ಶನಿ ಹಾಗೂ ರಾಹು ಗ್ರಹಗಳಿಂದ ನಿಮಗೆ ವಿಶೇಷವಾದಂತಹ ಉದ್ಯೋಗಗಳು ಸಿಗ್ತವೆ, ಕೆಲಸಗಳು ಸಿಗ್ತವೆ, ಸಾಕಷ್ಟು ದುಡಿಮೆ ಮಾಡ್ತೀರಿ, ಧನಲಾಭ ವಿಶೇಷ ಗ್ಯಾರಂಟಿ. ಮತ್ತು 10ನೇ ಸ್ಥಾನ ಅಂದ್ರೆ ಉದ್ಯೋಗ ಸ್ಥಾನದಲ್ಲಿ ಅಥವಾ ಒಂದು ಹಿರಿಯರ ಒಂದು ಜಾಗದಲ್ಲಿ ಒಂದು ಗುರುಗ್ರಹ ಬಂದಿದೆ. ಹೀಗಾಗಿ ನಿಮಗೆ ಹಿರಿಯರ ಒಂದು ಸಂಪೂರ್ಣ ಆಶೀರ್ವಾದ ಇರ್ತದೆ. ಅದರಿಂದ ನಿಮಗೆ ಉದ್ಯೋಗಗಳು ಕೂಡ ಸುರಳಿತವಾಗಿ ಆಗ್ತವೆ. ನಿಮಗೆ ಯಾವುದೋ ತೊಂದರೆಗಳಾಗೋದಿಲ್ಲ. ನಿಮ್ಮ ಉದ್ಯೋಗದಲ್ಲಿ ಪ್ರತಿಯೊಂದರಲ್ಲೂ ನೀವು ಜಯ ಸಿಗ್ತೀರಿ. ಯಾವುದೇ ಇದರಲ್ಲಿ ಕಾಂಟೆಸ್ಟ್ ಮಾಡಿದರೂ ನೀವು ಅದರಲ್ಲಿ ವಿಜಯ ಸಾಧಿಸ್ತೀರಿ. ಈ ಬಗ್ಗೆ ನಾವು ಹೇಳ್ತೇನೆ. ಅದಕ್ಕೆ ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.